ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಮದುವೆ ಅಟೆಂಡ್ ಮಾಡಕ್ಕೆ ಬಂದಿದೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಹೌದು, ನನ್ನ ಅನಿಸಿಕೆ ಅದೇ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಮದುವೆ ಅಟೆಂಡ್ ಮಾಡಕ್ಕೆ ಬಂದಿದೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಹೌದು, ನನ್ನ ಅನಿಸಿಕೆ ಅದೇ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಮದುವೆ ಅಟೆಂಡ್ ಮಾಡಕ್ಕೆ ಬಂದಿದೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಹೌದು, ನನ್ನ ಅನಿಸಿಕೆ ಅದೇ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು.
ಒಂದು ಮದುವೆ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವ್ದು ಕಾರಣ ಇಲ್ಲ. ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಹೌದು, ನನ್ನ ಅನಿಸಿಕೆ ಅದೇ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಮದುವೆ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವ್ದು ಕಾರಣ ಇಲ್ಲ. ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. ಹೌದು, ನನ್ನ ಅನಿಸಿಕೆ ಅದೇ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಅವ್ರೇನ್ ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ. ಸರ್, ಇವತ್ತು ಬೀದರ್ ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಮದುವೆ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಕುರ್ಚಿ ಚರ್ಚೆ ನಡೀತಾ ಇದೆ. ನೀವು ಕೂಡ ನಿನ್ನೆ ಹೇಳಿಕೆ ಕೊಟ್ಟ ಹೇಳಿದ್ನಲ್ಲ, ಈಗ ಕುರ್ಚಿ ಚರ್ಚೆ ಏನು ನಡೀತಿಲ್ಲ, ಅದು ಮೀಡಿಯಾದವ್ರು ಮಾತ್ರ ಹೇಳ್ತಾ ಇರೋದು. ಈಗಾಗಲೇ ನಾನು ಹೇಳಿದಾಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಹೈಕಮಾಂಡ್ ಏನು ನಾವು ಈಗ ಸಿಎಂ ಬದಲಾವಣೆ ಮಾಡ್ತೀವಿ, ಲೀಡರ್ಶಿಪ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವ್ದು ಕಾರಣ ಇಲ್ಲ.